ಆಗೋದು ಎಲ್ಲ ಒಳ್ಳೇದಕ್ಕೆಲ್ಲ. ಸೊ ಬೇಗ ಆಗ್ತದೆ ಅಥವಾ ಲೇಟಾಗಿ ಆಗ್ತದೆ, ಆ ಥರ ಎಲ್ಲ ಆಗೋ ಟೈಮ್ಗೆ ಏನಾಗಬೇಕೋ ಅದು ಆಗ್ತದೆ. ಐ ಆಮ್ ವೆರಿ ಹ್ಯಾಪಿ. ಇವತ್ತು ಎಂಗೇಜ್ಮೆಂಟ್ ಆಯಿತು. ಆ್ಯಂಡ್ ಆಂಟಿ ಅಂಕಲ್ಗೆ ಥ್ಯಾಂಕ್ಸ್ ಹೇಳಬೇಕು ಒಪ್ಕೊಂಡು ಮಾಡಿಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಅಪ್ಪ ಅಮ್ಮಂಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು, ಒಪ್ಕೊಂಡು ಎಲ್ಲ ಎಂಗೇಜ್ಮೆಂಟ್ ಮಾಡಿಸಿದ್ದಾರೆ ಈಗ. ಸೊ ನವೆಂಬರ್ 2ನೇ ತಾರೀಕಿಗೆ ಮುಹೂರ್ತ. ಅವತ್ತು ಎಲ್ಲರಿಗೂ ಇನ್ವೈಟ್ ಮಾಡ್ತಾಯಿದ್ದೀವಿ. ಇವತ್ತು ಬರೀ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಇನ್ವೈಟ್ ಮಾಡಿದ್ದೀವಿ. ಆ್ಯಂಡ್ ಅದಕ್ಕೋಸ್ಕರ ಜಾಸ್ತಿ ಯಾರನ್ನೂ ಕರೆಯೋಕ್ಕಾಗಲಿಲ್ಲ, ಮನೇಲಿ ಮಾಡ್ತಾಯಿದ್ವಿ. ಸೊ ಅದಂತೆ ಖುಷಿ ಆಗ್ತಿರೋದಕ್ಕೆ ಅಲ್ವ ಮದುವೆ ಮಾಡ್ಕೊಳ್ತಾ ಇರೋದು. ಅದನ್ನು ಹೇಳೋ ಅಂಥದ್ದು ಅಷ್ಟು ಆ ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ಖುಷಿ ಆಗೋ ವಿಚಾರ ಅಷ್ಟೇ. ಅದು ಇಷ್ಟು ಖುಷಿ ಅಷ್ಟು ಖುಷಿ ಅಂತ ಹೇಳೋಕ್ಕಾಗಲ್ಲ. ತುಂಬಾ ಖುಷಿ ಇದೆ, ಅದಂತೂ ಖಂಡಿತ. ನಾನು ಯಾವಾಗ ಒಂದು ಸಿಕ್ಕಿದಾಗ ಕೇಳಿದ್ದೆ. ಓಕೆ, ನಾನು 10th ಸ್ಟ್ಯಾಂಡರ್ಡ್ ಓದಬೇಕಿಂದ ನಾನು ಪರಿಚಯ. ಸೊ ಪ್ರಪೋಸ್ ಮಾಡಿದ್ದು ನಾನೇ ಕೇಳಿದೆ. ಆ್ಯಂಡ್ ಸ್ವಲ್ಪ ದಿನ ಸತಾಯಿಸಿದ್ರು, ಆಮೇಲೆ ಒಪ್ಕೊಂಡಿದ್ದೆ. ಸೊ ಹಂಗಾಯ್ತು. ನಮ್ಮ ಮನೇಲಿ ಹೇಳಿದ್ದಷ್ಟೇ, ಅವ್ರ ಮನೇಲಿ ಒಪ್ಕೋತಾರ ಫಸ್ಟ್ ಅದನ್ನು ನೋಡು ಅಂತ. ಸೊ ಅದಾದಮೇಲೆ ನಾನು ಟ್ರೈ ಮಾಡಿದೆ ಅವನಷ್ಟೇ. ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ಅಂಕಲ್ನ ಆಂಟಿನ ಎಲ್ಲರ ಹತ್ರನೂ ಮಾತಾಡಿ ಆಮೇಲೆ ಒಪ್ಕೊಂಡಿದ್ದೆ. ಮೊದಲಿಂದನೂ ಅವ್ನ ಬಗ್ಗೆ ಗೊತ್ತಿತ್ತು. ಸೊ ರಿಯಾಕ್ಷನ್ ಏನು ಸರ್ಪ್ರೈಸಿಂಗ್ ಆಗಿತ್ತು, ಬಿಕಾಸ್ ಒಪ್ಕೊಂಡ್ರು. ಬಟ್ ಅವ್ನು 10th ಸ್ಟ್ಯಾಂಡರ್ಡಿಂದನೂ ಗೊತ್ತಿತ್ತು. ಸೊ ಇಟ್ಸ್ ಅ ಗುಡ್ ರಿಯಾಕ್ಷನ್. ಸಿನಿಮಾಗಂತೂ ಬರಲ್ಲ, ಅವರ ಕೆಲಸ ಏನು ಮಾಡ್ತಿದ್ದಾರೆ ಅದನ್ನು ಅವ್ರು ಮಾಡ್ಕೊಂಡಿರ್ತಾಳೆ. ಸೊ ಸಿನಿಮಾಗೂ ಅವಳಿಗೂ ಸಂಬಂಧ ಇಲ್ಲ. ಮುಂಚೆಯಿಂದನೂ ಅವಳಿಗೆ ಸಿನಿಮಾ ಇಷ್ಟ ಇಲ್ಲ, ಸಿನಿಮಾ ನೋಡ್ತಾನೂ ಇರಲಿಲ್ಲ ಅವಳು. ಸೊ ನನ್ನ ಫೋರ್ಸಾಗಿ ನಾನು ಸಿನಿಮಾ ನೋಡ್ತಾಳೆ ಅಷ್ಟೇ, ನಾನು ನೋಡೋಲ್ಲ ಬೇರೆದು. ಆಲ್ಮೋಸ್ಟ್ ಎಲ್ಲ ನೋಡಿದ್ದೀನಿ. ನನಗೆ ನಂದನಂದಿತ ಇಷ್ಟ, ಆಮೇಲೆ ಸಿದ್ಲಿಂಗು ಇಷ್ಟ. ಹೌದು, ಈಗ ಜುಲೈ 7th ಕೋಲಾರ ಸಿನಿಮಾ ರಿಲೀಸ್ ಇದೆ. ಅದಾದಮೇಲೆ ದುನಿಯಾ 2 ರಿಲೀಸ್ ಮಾಡ್ತೀವಿ. ಸೊ ಆ ಗ್ಯಾಪಲ್ಲಿ ರಿಲೀಸ್ ಮಾಡಬೇಕು ಅನ್ನೋ ಐಡಿಯಾ ಏನು ಇರಲಿಲ್ಲ. ಸೊ ಮುಂಚೆನೇ ಮಾಡಬೇಕಿತ್ತು, ಬಟ್ ಸ್ವಲ್ಪ ಡಿಲೇ ಆಯಿತು. ಸೊ ಇದು ಮಧ್ಯದಲ್ಲಿ ಆಗಿದ್ದರಿಂದ ಹಂಗಾಯ್ತು ಅಷ್ಟೇ. ನಾವೇನು ಅಂದ್ಕೊಂಡಿದ್ದೋ ಅದ್ರ ಪ್ರಕಾರ ನಡೀತಾ ಇದೆ. ನಾವು ಎಂಗೇಜ್ಮೆಂಟ್ ತುಂಬ ಸಿಂಪಲ್ಲಾಗೇ ಮಾಡಬೇಕು ಅಂದ್ಕೊಂಡಿದ್ವಿ. ಆ್ಯಂಡ್ ನಿಮಗೂ ಕೂಡ ನಾವು ವಿಷಯ ತಿಳಿಸಿದ್ವಿ. ಸೊ ಮನೇಲಿ ಮಾಡ್ತಿರೋ ಒಂದು ವಿಷಯಕ್ಕೋಸ್ಕರ ನಾವು ಯಾರನ್ನೂ ಹೇಳೋಕ್ಕಾಗ್ತಿಲ್ಲ. ಮದುವೆಗೆ ಖಂಡಿತವಾಗ್ಲೂ ಎಲ್ಲರನ್ನೂ ಇನ್ವೈಟ್ ಮಾಡ್ತೀನಿ. ಸೊ ಎಲ್ಲರೂ ಬರ್ಬೋದು ಅಲ್ಲಿಗೆ. ಇದೊಂದು ವಿಷಯಕ್ಕೆ ಅಷ್ಟೇ ನಾವು ಹೇಳ್ತಾ ಇದ್ದಿದ್ದು. ಬೆಂಗಳೂರು ಅಂತಲೇ ಪ್ಲ್ಯಾನ್ ಆಗಿದೆಯಾ? ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ನಮ್ಮ ಅಣ್ಣಂದು ಕೂಡ ಮದುವೆ ಅಲ್ಲೇ ಮಾಡಿದ್ರಿಂದ ಸೊ ನಮ್ಗೆ ಎಲ್ಲರಿಗೂ ಹತ್ರ ಆಗುತ್ತೆ ನಮಗೆ ಅದು ಆ ಜಾಗ. ಸೊ ಅಲ್ಲೇ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡೋದು.